ದೇವೇಗೌಡರು ಅಧಿಕಾರಕ್ಕಾಗಿ ರಾಜಕಾರಣ ಮಾಡ್ತಿಲ್ಲ. ಅವರ ನಿವೃತ್ತಿಯ ಬಗ್ಗೆ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ನಿವೃತ್ತಿ ಆಗಲಿ ಎಂದಿದ್ದ ಸಿಪಿವೈಗೆ ನಿಖಿಲ್ ತಿರುಗೇಟು. ಚನ್ನಪಟ್ಟಣ ಫಲಿತಾಂಶ ಒಪ್ಪಿಕೊಳ್ಳಲೇಬೇಕು. ಈಗ ಚರ್ಚಿಸಿದ್ರೆ ಯಾವುದೇ ಪ್ರಯೋಜನ ಇಲ್ಲ. ನಿಖಿಲ್ ಸೋಲಿನ ಬಳಿಕ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ. ಮಹಾವಿಕಾಸ್ ಅಘಾಡಿ ಅಖಾಡಕ್ಕೆ ಬರುವ ನಿರೀಕ್ಷೆ ಇತ್ತು. ಇವಿಎಂ ಮ್ಯಾನಿಪುಲೇಟ್ ಮಾಡಿದ್ದಾರೆ ಎಂಬ ಚರ್ಚೆ. ನಂಬಿಕೆ ಬರಲೆಂದು ಕೆಲವು ಕಡೆ ಹ್ಯಾಕ್ ಆಗಿಲ್ಲ ಅಂದ್ರೂ ಪರ. ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಕಗ್ಗಂಟು. ಪ್ರಚಂಡ ಜಯದ ಬಳಿಕ ಫಡ್ನವೀಸ್ಗೆ ಪಟ್ಟ ಸಾಧ್ಯತೆ. ಮತ್ತೆ ಸಿಎಂ ಕುರ್ಚಿ ಮೇಲೆ ಏಕನಾಥ್ ಶಿಂದೆ ಕಣ್ಣು. ನಾಳೆಯಿಂದ ಸಂಸತ್ತಿನ ಚಳಿಗಾಲದ ಅಧಿವೇಶನ. ಸರ್ವಪಕ್ಷ ಸಭೆಗೆ ಹಾಜರಾದ ಎನ್ಡಿಎ ನಾಯಕರು. ಅಧಿವೇಶನದಲ್ಲಿ 15 ಮಸೂದೆ ಮಂಡನೆಗೆ ಕೇಂದ್ರ ಸರ್ಕಾರ ಸಿದ್ಧತೆ.